ಕಾಲಕ್ಕೆ ಬೆಳೆಗಳಾಗೆ ಕಾಲ ಕಾಲಕ್ಕೆ ಬೆಳೆಗಳಾಗೆ ಬೆಳೆದ ಪೈರುಗಳೆಲ್ಲವೂ ಮಂತ್ರಿ ಮಹಾರಾಜ ಬೆಳೆದ ಪೈರುಗಳೆಲ್ಲವೂ ಕ್ಷೇಮವೇ ಸಕಲ ಪ್ರಜೆಗಳು ಪರಮಂತ್ರಿ ಭಾರ್ಯನೇ ಮಂತ್ರಿ ಮಹಾರಾಜ, ಕಾಲ ಕಾಲಕ್ಕೆ ಮಳೆ ಬೆಳೆಗಳಾಗಿ ನಮ್ಮ ಪ್ರಜೆಗಳೆಲ್ಲರೂ ಸುಖದಿಂದಿರುವರೆ ಅದನ್ನು ತಿಳಿಸು. ವಿಜ್ಞಾಪಿಸುವೇನು ಮಹಾರಾಜ. ನಮ್ಮ ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸುಖದಿಂದಿರುವರಲ್ಲದೆ ಸದಾ ತಮ್ಮ ಸತ್ಕೀರ್ತಿಯನ್ನೇ ಕೊಂಡಾಡುತ್ತಿರುವರು. ಮತ್ತೇನಪ್ಪಣೆ? ಬೇಷ್ ಮಂತ್ರಿ, ನಿನ್ನ ಪೀಠವನ್ನು ನಿಲ್ಲ. ಸೈನ್ಯಾಧೀಶನೇ ಮಹಾರಾಜ, ಬೇಳೆ ಸೈನ್ಯಾಧೀಶನೇ ಬೇಳೆ ಸೈನ್ಯಾಧೀಶನೇ ನಮ್ಮ ಸೈನ್ಯದ ಹಿರಿಯೋ ಸೈನ್ಯಾಧೀಶನೇ ಮಹಾರಾಜ, ಚಕ್ರಬೋ
ಸೈನ್ಯವು ಯಾವ ರೀತಿಯಲ್ಲಿರುವುದು ಅದನ್ನು ತಿಳಿಸು. ವಿಜ್ಞಾಪಿಸರು ಮಹಾರಾಜ. ಅರಸನೆ ಲಾಲಿಸು ಸರಸನೆ ಮೆರೆಯು ಹರ ಸೈನ್ಯವನ್ನು ಅಪರಿಚಿಸುವೆ. ಅರಸನೆ ಲಾಲಿಸು ಸರಸನೆ ಮೆರೆಯು ಹೊರ ಸೈನ್ಯವನ್ನು ಅಪರಿಚಿಸುವೆ. ಶುಭರತ್ನ ವಿಭೋವವೇ ವಿಭೋವ ಸಂಭ್ರಮ ಮೆರೆಯುವನೆ ವಿಭೋವ ಸಂಭ್ರಮ ಮೆರೆಯುವನೆ. ಕೇರಳ ಬಾರ್ಬರ್ ಆಂಧ್ರ ಪ್ರದೇಶದ ಅರಸುಗಳ ಅರಜ ಸಿಂಧು ಮುಗದ ಕೇರಳ ಬಾರ್ಬರ್ ಆಂಧ್ರ ಪ್ರದೇಶದ ಅರಸುಗಳ ಚಂದದ ನಿಮ್ಮಯ ಸುಂದರ ನಾಮವು ಆನಂದದಿಂದಲೇ ಹೊರಡುವರೆ. ಮಹಾರಾಜ, ಸೈನ್ಯಾಧೀಶನೇ, ನಮ್ಮ ಸೈನ್ಯವು ಉಭಯ ಶತ್ರುಗಳ ಪಡೆ ನಡಗಿಸಿ ತಮ್ಮ ಶರಣ ಸೇವಕರನ್ನಾಗಿ ಮಾಡಿರುವುದು. ಮತ್ತೇನು ಅಪ್ಪಣೆ? ಬೇಷ್ ಸೈನ್ಯಾಧೀಶನೇ, ನಿನ್ನ ಪೀಠವನ್ನು ನಿಲ್ಲನಕರಿಸು. ಮಂತ್ರಿ ಮಹಾರಾಜ. ಸೈನ್ಯಾಧೀಶನೇ, ಮಹಾರಾಜ, ಅರರೆ ಎನ್ನಯ ಸಮಾನರೆಲ್ಲ, ಅರರೆ ಎನ್ನಯ ಸಮಾನರೆಲ್ಲ ದೊರೆಯಗ ಜಾರಿದರೆ. ಮಂತ್ರಿ ಸೈನ್ಯಾಧೀಶ, ಅರರೆ ಎನ್ನಯ ಸಮಾನರೆಲ್ಲ ದೊರೆಯೊಳಗಾರಿದರೆ. ಸುರಪತಿಯಂತೆ ಸೊಬಗವಿಂದಲೇ ಕದಲಿ ಮಾಡುವೆನು. ರಾಜಾದಿರಾಜಂ ತೇಜಾವಿಹರಂ, ರಾಜಾದಿರಾಜಂ ತೇಜಾವಿಹರಂ ರಾಧಿಪತಿ ಪ್ರಜಯೇ. ಮಂತ್ರಿ ಮಹಾರಾಜ. ಸೈನ್ಯಾಧೀಶನೇ, ಮಹಾರಾಜ, ನಿನ್ನಂತ ಮಂತ್ರಿಯು ನಿನ್ನಂತ ಸೈನ್ಯಾಧೀಶನು ಎನ್ನ ರಾಜ್ಯದಲ್ಲಿರುವಾಗ ಎನ್ನ ರಾಜ್ಯಕ್ಕೆ ಕುಂದು ಅಂದರೇನು? ಮಂತ್ರಿ ಮಹಾರಾಜ. ನಮ್ಮ ಅರಮನೆಯ ನರ್ತಕಿಯನ್ನು ಬರಮಾಡಿ. ಅಪ್ಪಣೆ ಮಹಾರಾಜ. ಯಾರಲ್ಲಿ ನರ್ತಕಿಯನ್ನು ಬರಮಾಡಿ. ಮಂತ್ರಿ ಸೈನ್ಯಾಧೀಶನೇ, ಭಲೆ ಭಲೆ ಭಲೆ. ಸಿರಕೆ ತಾಟಗಳಿಂದ ಸಿರಕೆ ತಾಟಗಳಿಂದ ಕೀಟ ದೀಮಿ ಕೀಟ ತಕಜುಣು ಎನ್ನುತ್ತಾ ಸಿರಕೆ ನಾಡಗಳಿಂದ ಕೀಟ ದೇಮಿ ಕೀಟ ತಕಜುಣು ಎನ್ನುತ್ತ ಕೂಕುತ ಚರಣವ ಕುಲುಕುತ ಕಾಯವ
ನವ ಕುಣಿದಳು ಎದೆ ಮಾಲೆ ಏನೇ ಗಮದನಿ ಏನೇ ಗಮದನಿ ಏನೇ ಮಹಾನಿ ಓ ಮಾಲಿನಿ ಏನೇ ಸಂಭ್ರಮದಂದವೋ ಬಲು ಚಂದವೋ ಏನೇ ದಿನ್ನ ನನ್ನ ದಿನ್ನ ಕೆಡದಗ ದಿನ್ನ ನಮ್ದಿ ತೊಂದೊಂ ತಕ್ಕ ಜೇಣುದ ದಿನ್ನ ನನ್ನ ದಿನ್ ಕೆಡದಗ ದಿನ್ನ ನಮ್ದಿ ತೊಂದೊಂ ತಕ್ಕ ಜೇಣುದ ಕತ ದಿಮ್ಮಿ ನಕತ ದಿಮ್ಮಿ ತಕತ ದಿಮ್ಮಿ ತೊಂ ತರಗಡ ಕತ ದಿಮ್ಮಿ ನಕತ ದಿಮ್ಮಿ ತಕತ ತೊಂ ತರಗಡ ದಿಮ್ಮಿ ತಕ್ಕಡದ ತರಗಡದ ದಿಮ್ಮಿ ತರಗಡದ ದಿಮ್ಮಿ ಕಡದ ದಿಮ್ಮಿ ದಿತ್ತಳ ಅಂತ ತೊಂ ತರಗಡದಾಗ ತರಗಡ ದೀಮ್ ತೊಂ ತರಗಡದಾಗ ತರಗಡ ದೀಮ್ ನಗ ತರಗಡ ತೊಂ ತರಗಡ ದೀಮ್ ತೊಂ ತರಗಡದಾಗ ತರಗಡ ದೀಮ್ ನಗ ತರಗಡ ತೊಂ ತರಗಡ ದೀಮ್ ತಕತ ದಿಮ್ಮಿ ನಮ್ ತರಗಡ ದಿಮ್ಮಿ ತಕತ ದಿಮ್ಮಿ ತಂದ ತರಗಡ ದಿಗುದ ತರಗಡ ತಕತ ದಿಮ್ಮಿ ನಮ್ ತರಗಡ ದಿಮ್ಮಿ ತಕತ ದಿಮ್ಮಿ ತಂದ ತರಗಡ ದಿಗುದ ತತ್ತಳ ಅಂತ ತತ್ತಳ ಅಂತ ತಳ ಅಂತ ತತ್ತಳ ಅಂತ ತತ್ತಳ ಅಂತ ತಳ ಅಂತ ತತ್ತಳ ಅಂತ ತತ್ತಳ ಅಂತ ತತ್ತಳ ಅಂತ ತಳ ಅಂತ ದಿಕ್ಕಿ ನ ತೋಂ ತಕ್ಕಿಟ ದಿಮ್ಮಿ ಕಿಟ ದಿಮ್ಮಿ ತತ ಕಿಟ ದಿಮ್ಮಿ ಕಿಟ ದಿಮ್ಮಿ ತತ ಕಿಟ ದಿಮ್ಮಿ ದಿಕ್ಕಿ ನ ತೋಂ ತ ದಿಮ್ಮಿ ತತ ತರಗಡ ತರಗಡ ದಿಮ್ಮಿ ತತ ತರಗಡ ತರಗಡ ದಿಮ್ಮಿ ತತ ತರಗಡ ತರಗಡ ದಿಮ್ಮಿ ತತ ತರಗಡ ತರಗಡ ದೀಮ್ ತರಗಡ ತರಗಡ ದೀಮ್ ತರಗಡ ತರಗಡ ದೀಂಗು ತಕ್ಕಡದ ದೀಂಗು ತಕ್ಕಡದ ತರಗಡ ದೀಂಗು ತಕ್ಕಡದ ದೀಂಗು ಕೆಳಗಡದ ದೀಂಗ್ ಕೆಳಗಡದ ತರಗಡ ದೀಂಗು ಕೆಳಗಡದ ದೀಂಗ್ ಕೆಳಗಡದ ತರಗಡ ದೀಂಗ್ ತರಗಡ ತಾಂಗಡ ತರಗಡ ತಾಂಗಡ ತರಗಡ ದೀಂಗ್ ತರಗಡ ತಾಂತ ತೋಂ ಕೆಳಗಡದ ದಾಳಂತ ತೋಂ ಕೆಳಗಡದ ತರಗಡ ತಾಂತ ತೋಂ ಕೆಳಗಡದ ದಾಳಂತ ತೋಂ ಕೆಳಗಡದ ತರಗಡ ತಕ್ಕ ಜೇಣು ದಿಂಗಿಣ ತೋಂಗು ದಿಂಗಿಣ ತೋ ಗಿಣ ತೋ ದಾಂಗು ದಿಂಗಿಣ ತೋ ದಿಂಗಿಣ ತೋ ತಕ್ಕ ಜೇಣು ಗಿಣ ತೋಂಗು ದಿಂಗಿಣ ತೋಂಗು ದಿಂಗಿಣ ತೋ ದಾಂಗು ದಿಂಗಿಣ ತೋ ತಕ್ಕ ಜೇಣು ದಿಂಗಿಣ ತೋಂಗು ದಿಂಗಿಣ ತೋ ದಾಂಗು ದಿಂಗಿಣ ತೋ ದಿಂಗಿಣ ತೋ ಸಂಭ್ರಮದಂದವೋ ಬಲು ಚಂದವೋ ಏನೇ ಮಹಾರಾಜ ಮಂತ್ರಿ ಮಹಾರಾಜ ಸೈನ್ಯಾಧೀಶನೇ ಮಹಾರಾಜ ನಿನ್ನಂತ ಮಂತ್ರಿಯು ನಿನ್ನಂತ ಸೈನ್ಯಾಧೀಶನು ಎನ್ನ ರಾಜ್ಯದಲ್ಲಿರುವಾಗ ಎನ್ನ ರಾಜ್ಯಕ್ಕೆ ಕುಂದು ಅಂದ್ರೆ ಏನು? ನಿಮ್ಮ ಸಾಹಸಗಳನ್ನು ಕೇಳಿ ನನಗೆ ಬಹಳ ಸಂತೋಷವಾಯಿತು. ನಿಮ್ಮ ಪೀಠದಲ್ಲಿ ನೀವು ಕುಳಿತುಕೊಳ್ಳಿ. ಕಳಿಂಗ ರಾಜ್ಯಕ್ಕೆ ಒಡೆಯನಾದ ರಾಜ ಸತ್ಯರಥನೆಂಬ ರಾಜನು ಕಾರಣಾಂತರದಿಂದ ತನ್ನ ಮಡದಿಯನ್ನು ಕರೆದುಕೊಂಡು ಎಲ್ಲಿಗೆ ಹೊರಟಿ ಹೋಗಿರುವನಂತೆ. ಆ ಸಾಮ್ರಾಜ್ಯವನ್ನು ಆತನ ಮಂತ್ರಿ ಆಳುತ್ತಿರುವನಂತೆ.
ನಾವು ಸೈನ್ಯ ಸಮೇತರಾಗಿ ಹೋಗಿ ಆ ಮಂತ್ರಿಯನ್ನು ಸೆರೆಯಲ್ಲಿಟ್ಟು ಆ ರಾಜ್ಯಭಾರವನ್ನು ಆಕ್ರಮಿಸಿಕೊಳ್ಳೋಣ. ಮಂತ್ರಿ, ನೀನು ಮಹಾರಾಜ. ರಥವನ್ನು ಸಿದ್ಧಪಡಿಸು. ಅಪ್ಪಣೆ ಮಹಾರಾಜ. ಸೈನ್ಯಾಧೀಶನೇ, ಮಹಾರಾಜ. ನೀನು ಸೈನ್ಯವನ್ನು ಸಿದ್ಧಪಡಿಸು. ಅಪ್ಪಣೆ ಮಹಾರಾಜ. ಹೊರಡಿ ಬೇಗನೆ. ಯತಬೋಧ ಭೂಮಿ ಫಲ ಗುಣಶೀಲನೋ ಇನ್ನೋ ಯತಬೋಧ ಭೂಮಿ ಫಲ ಗುಣಶೀಲನೋ ಇನ್ನೋ ರಾಜ್ಯ ಯತಬೋಧನೆಂದು ನಾನು ರಾಜೇಂದ್ರ ಯತಬೋಧನೆಂದು ನಾನು ಎಲ್ಲಿ ಹುಡುಕಿ ನೋಡಲಿ ಯತಬೋಧ ಭೂಮಿ ಫಲ ರಾಜ್ಯ ಸೀಮೆಯ ಬಿಟ್ಟು ರಮಣೀಯ ನೋಡೆಗೊಂಡು ಅರ್ಧರಾತ್ರಿಯಲ್ಲಿ ಅರ್ಧರಾತ್ರಿಯಲ್ಲಿ ನಿರ್ಧರಿಸಿ ಹೋದನು ಯತಬೋಧ ಭೂಮಿ ಫಲ ರಾಜೇಂದ್ರ, ಎಲ್ಲಿ ಹುಡುಕಿದರೂ ನಿನ್ನ ನೆಲೆ ಸಿಕ್ಕಲಿಲ್ಲವಲ್ಲ. ನಮ್ಮ ಪಟ್ಟಣದ ಜನರು ನಿನ್ನ ಹಂಬಲದಿಂದ ಎಲ್ಲರೂ ಗೋಳಾಡುತ್ತಿರುವರು. ರಾಜೇಂದ್ರ. ಏ ಅಲವ ಮದಾಂತ, ಎಲ್ಲಿ ಹೋದನು ನಿಮ್ಮ ರಾಜನು? ಓ, ಬೇಗನೆ ತಿಳಿಸು, ಇಲ್ಲದಿದ್ದರೆ ಶಿಕ್ಷಿಸುವೆನು. ಅದಮ. ನೆರವೇಲವೋ ದುಷ್ಟಾದ ಮನೆ ನಿಲ್ಲಲು ನೆರವೇಲವೋ ದುಷ್ಟಾದ ಮನೆ ನಿಲ್ಲಲು ಎಮ್ಮಯ ರಾಜ ನಿಲ್ಲದ ಸಮಯದಲ್ಲಿ ಕದನಕ್ಕೆ ಬಂದಿರುವೆಯ ಮೂಡ ಎಲ್ಲವೋ ಮದಾಂತ, ನೀನು ಯಾರು? ಎಲ್ಲೋ ಮದಾಂಧ, ನೀನು ಯಾರು? ನಮ್ಮ ರಾಜನಿಲ್ಲದ ಸಮಯದಲ್ಲಿ ಕದನಕ್ಕೆ ಬಂದಿರೋ, ಬೇಗನೆ ಯುದ್ಧಕ್ಕೆ ನಿಲ್ಲು. ನಿಲ್ಲು ಹಾಗಾದರೆ. ಬಾರಲೋ ಇಲ್ಲದೆ ಕಲಗಲು ಇಲ್ಲಿಂದ ಚೆಗೆ. ಬಾರಲೋ ಏದಿಯೇ ಛೇ ಬಾರಲೋ ಏದಿಯೇ ಛೇ ಗಾಡಿ ದಂಬೋವೆ ನುಡಿಯೊಳಿನ ಬಾರಲೋ ಏದಿಯೇ ಛೇ ನಿನ್ನೆಯ ಗರ್ವ ಇಲ್ಲದೆ ತೊಲಗಲು ಇಲ್ಲಿಂದ ಹೇಗೆ ಬಾರಲೋ ನಾಚಿಕೆ ಇಲ್ಲದೆ ವಾಚಿಸುತ್ತಿರುವೆಯ
ವಾಸಿಸುತ್ತಿರುವೆಯ ಇಲ್ಲದೆ ತೊಲಗಲು ಇಲ್ಲಿಂದಾಚೆಗೆ ಆಡಲು ಬಾರಲು ಎಲ್ಲವ ಮದಾಂಧ ನಿನಗೆ ಯಾವ ಯುದ್ಧ ಬರುವುದು? ನನಗೆ ಮಲ್ಲ ಯುದ್ಧ ಬರುವುದು. ಹಾಗಾದರೆ ನಿಲ್ಲೋ. ಹಾಗಾದರೆ ಯುದ್ಧ ಎಲ್ಲೋ ಮಂತ್ರಿ, ಈ ಮೂರ್ಖನನ್ನು ಸೆಳೆದುಕೊಂಡು ಹೋಗಿ ನಮ್ಮ ಕಾರಾಗೃಹದಲ್ಲಿ ಬಂಧಿಸಿ. ಅಪ್ಪಣೆ ಮಹಾರಾಜ. ಮಂತ್ರಿ ಮಹಾರಾಜ. ಸೈನ್ಯಾಧೀಶನೇ, ಈ ಮೂರ್ಖನನ್ನು ಬಂಧಿಸಿದ್ದಾಯಿತು. ಮಂತ್ರಿ ಮಹಾರಾಜ. ಸೈನ್ಯಾಧೀಶನೇ, ಬಲೆ 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 ಸಮರ್ಯಾರಿಗಳು ನನಗೆ 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 ಕಡೆಗೆ ದ್ರೋಹಿಗಳು ಇಡಿಗೆ ಸಿಕ್ಕಿದರೆ ಕಡೆಗೆ ದ್ರೋಹಿಗಳು ಇಡಿಗೆ ಸಿಕ್ಕಿದೆ ಪಡಿ ಪಡಿ ಕೊಟ್ಟುವೆ ಈಗಲೇ ಪಡಿ ಪಡಿ ಕೊಟ್ಟುವೆ ಈಗಲೇ ನಾವು ಬಲೆ 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 ಸಮರ್ಯಾರಿಗಳು ನನಗೆ 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 ಕಡೆಗೆ ದ್ರೋಹಿಗಳು ಇಡಿಗೆ ಸಿಕ್ಕಿದರೆ ಮಂತ್ರಿ ಮಹಾರಾಜ. ಕಡೆಗೆ ದ್ರೋಹಿಗಳು ಗಿಡಿಗೆ ಸಿಕ್ಕಿದೆ ಪಡಿ ಪಡಿ ಕೊಟ್ಟುವೆ ಈಗಲೇ ನಾವು ಬಲೆ 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 ಸಮಾಧಾನ ನನಗೆ ನನಗೆ ನನಗೆ. ಮಂತ್ರಿ ಮಹಾರಾಜ. ಈ ರಾಜ್ಯದಲ್ಲಿ ನಮ್ಮನ್ನು ಜಯಿಸುವರು ಯಾರು? ಯಾರು ಇಲ್ಲವೆಂದು ಧಾರಾಳವಾಗಿ ಈ ಹೇಳಿದರು ಸಿಂಹಾಸನವನ್ನೇರಿ ರಾಜ್ಯಭಾರವನ್ನು ಮಾಡೋಣ ಬನ್ನಿ. ಮಹಾರಾಜ. ಆಗಲಿ ಮಹಾರಾಜ. ದೊರೆಯಲು ಧನ್ಯನೋ ಧನ್ಯನಾದೆನ್ನ ದೊರೆಯಲು ಧನ್ಯನೋ ಧನ್ಯನಾದೆನ್ನ ಹಿಡಿಯಲು ಧನ್ಯನೋ ಧನ್ಯನಾದೆನ್ನ. ಮಂತ್ರಿ ಮಹಾರಾಜ. ರಾಜನು ನಾನಾಗಿ ತೇಜದಿಂದೆನಿಸುತ್ತೆ. ಮಂತ್ರಿ ಮಹಾರಾಜ. ರಾಜನು ನಾನಾಗಿ ತೇಜದಿಂದೆನಿಸುತ್ತೆ. ರಾಜ ಸಾಮ್ರಾಜ್ಯವ ನಾ ಪಡೆದೆ. ಮಂತ್ರಿ ರಾಜ ಸಾಮ್ರಾಜ್ಯವ ನಾ ಪಡೆದೆ. ದೊರೆಯಲು ಧನ್ಯನು ಗೆಳೆಯಳು ಅನ್ಯನು ಅನ್ಯನಾದೆನು. ರಾಜನು ನಾನಾಗಿ ತೇಜದಿಂದೆನಿಸುತ್ತೆ. ರಾಜನು ನಾನಾಗಿ ತೇಜದಿಂದೆನಿಸುತ್ತೆ. ರಾಜ ಸಾಮ್ರಾಜ್ಯವ ನಾ ಪಡೆದೆ. ಮಂತ್ರಿ ಮಹಾರಾಜ. ಮಗನೇ, ನಾವಿರುವ ಮನೆಯವರು ಕಂಡವರ ತಲೆಗಳನ್ನು ಒಡೆದು ಜೀವನ ಸಾಗಿಸುವಂತೆ ತೋರುತ್ತಿದೆ. ಆದ್ದರಿಂದ ನಾವಿನ್ನಿಲ್ಲಿರುವುದು ಸರಿಯಿಲ್ಲ. ಅಣ್ಣ ಎಲ್ಲ ಏನನ್ನು ಕರೆದು ನಮ್ಮನ್ನು ಯಾರಿಗಾದ್ರೂ ಮಾರಿ ಬಂದ ಹಣದಿಂದ ಋಣಮುಕ್ತರನ್ನಾಗಿ ಮಾಡಿ ಬಿಡುವುದೇ ಲೇಸೆಂದು ಕೇಳಿಕೊಳ್ಳುವುದೇ ಉಚಿತವಲ್ಲವೇ ಕಂದ? ಅಣ್ಣ, ಎಲ್ಲಣ್ಣ, ಬೇಗ ಬಾರಣ್ಣ. ಯಾಕಮ್ಮ ಇಂತ ಮಾತನಾಡಿ? ಅಣ್ಣ, ನಮ್ಮ ಮನೆಯೇ ಅಂತ ಕಷ್ಟವನ್ನು ಕೊಟ್ಟವ. ಇದುವರೆವಿಗೂ ನೀವು ನನ್ನನ್ನು ನಿಮ್ಮ ತಂಗಿಯಂತೆ, ಈ ನನ್ನ ಮುದ್ದು ಮಗನನ್ನು ನಿಮ್ಮ ಮಗುವಿನಂತೆ ಸಾಕಿ ಸಲಹಿರುವಿರಿ.
ನಿಮ್ಮಗಳ ಅನ್ನದ ಋಣವು ಅಧಿಕವಾಗಿದೆ. ನಮ್ಮನ್ನು ಯಾರಿಗಾದ್ರೂ ಮಾರಿ ಬಂದ ಹಣದಿಂದ ಋಣಮುಕ್ತರನ್ನಾಗಿ ಮಾಡಿಬಿಡಿ ಅಣ್ಣಯ್ಯ. ಯಾಕಮ್ಮ, ನಮ್ಮಿಂದ ಏನಾದ್ರೂ ಅಪರಾಧವಾಯ್ತೆ? ನಾವು ನೀನ್ ಎಷ್ಟು ಚಂದಾಗಿ ನೋಡ್ಕೊಂತ ಇದೀವಿ ಹೇಳು. ಇಲ್ಲ ತಾಯಿ, ಕಷ್ಟವೇ ಆಗಲಿ ಸುಖವೇ ಆಗಲಿ ಬಹುಕಾಲ ನಿಲ್ಲುವುದಿಲ್ಲ. ಈ ನನ್ನ ಮಗನ ಮುಂದೆ ವಿದ್ಯಾ ಬುದ್ಧಿಯನ್ನು ಕಲಿಯಲೇಬೇಕಲ್ಲವೇ? ಆದ್ದರಿಂದ ನನ್ನನ್ನು ಆದಷ್ಟು ಬೇಗನೆ ಯಾರಿಗಾದ್ರೂ ಮಾರಿ ಬಂದ ಹಣದಿಂದ ಋಣಮುಕ್ತರನ್ನಾಗಿ ಮಾಡಿ. ಎಲ್ಲೇ ಏನು ಮಾಡುವುದು? ನಮ್ಮ ಮನೆಯಲ್ಲಿ ಇವತ್ತು ದಿವಸ ನಮ್ಮ ಬಾಗಿ ಮನೆ ಬಿಟ್ಟು ಹೋದ್ರಲ್ಲ, ಏನು ಮಾಡುವುದು? ಏನು ಮಾಡಕ್ಕಾಗಲ್ಲ. ಅಯ್ಯಮ್ಮ ನಮ್ಮ ಮಾತು ಎಲ್ಲಿ ಕೇಳ್ತಾವಳೆ? ಹೋಗ್ಲಿ ಅಯ್ಯಮ್ಮ ಹೇಳ್ದಂಗೆ ಆಗ್ಲಿ, ಯಾರಿಗಾರ ಮಾಡ್ಬಿಡೋಣ ನಡೀರಿ. ಅಮ್ಮ, ಮುಂದೆ ಒಂದು ಪಟ್ಟಣ ಕಾಣುತ್ತಿರೋದು, ಹಾಗೆ ಹೋಗಿ ನಿಮ್ಮ ಯಾರಿಗಾದ್ರೂ ಜಯಿಸನೆ ಬಾಮ್ಮ. ಹಾಗೆ ಆಗಲಿ ಅಣ್ಣ. ಅಣ್ಣ, ಅಲ್ಲಿ ಒಂದು ದೇವಾಲಯವಿದ್ದಂತೆ ತೋರುತ್ತಿದೆ. ಅಲ್ಲಿಗೆ ಹೋಗಿ ದೇವರ ದರ್ಶನವನ್ನು ಮಾಡಿ ಮತ್ತೆ ಮುಂದಕ್ಕೆ ಹೊರಡೋಣವಲ್ಲವೇ? ಹಾಗೆ ಆಗಲಿ ಅಮ್ಮ. ಜಯ ಮುರಳಿ ಪರಮಾತ್ಮ ವನ ಮುರಳಿ ನವಮೋಹನ ಜಯ ಮುರಳಿ ವನ ಮುರಳಿ. ಪರಮಾತ್ಮ ದಾರಿ ತೋರಿದೇವಾ, ಇಲ್ಲದಾರೆವೋ ದಾರಿ ತೋರಿದೇವಾ, ಶ್ರೀಪತಿ ನಗರದ ವಾಮಯ್ಯ, ಶ್ರೀಪತಿ ನಗರದ ವಾಮಯ್ಯ, ಜಯ ಮುರಳಿ ವನ ಮುರಳಿ ಮೋಹನ, ಜಯ ಮುರಳಿ ವನ ಮುರಳಿ. ಪರಮಾತ್ಮ, ಪಾಮರರಾದ ನಮ್ಮನ್ನು ಕಾಪಾಡು ದೇವಾ, ಕಾಪಾಡು. ಅಮ್ಮ, ಅಣ್ಣ, ಮುಂದೆ ಒಂದು ಪಟ್ಟಣ ಕಾಣುತ್ತಿರೋದು, ಹಾಗೆ ಹೋಗಿ ಯಾರಿಗಾದ್ರೂ ಜಯಿಸನೆ. ಹಾಗೆ ಆಗ್ಲಿ ನಡೆ ಅಣ್ಣ. ನರ ಜನ್ಮವೇಕೆ ಹರಿಯ ಕೊಂಡಾಡುತ್ತಾ ನಾವಿಗೆ ಹರಿಯೇ ಹರಿಯೇ ಎದವನೋ ದಾದ ಇಂದ್ರಪತನವೇಕೆ ಎದವನೋ ದಾದ ಇಂದ್ರಪತನವೇಕೆ ಆದರ ಇಲ್ಲದ ಅಮೃತ ಅನ್ನವೇಕೆ ಆದರ ಇಲ್ಲದ ಅಮೃತ ಅನ್ನವೇಕೆ ಕ್ರೋಧವ ಬಿಡದೆ ಸನ್ನಾಸಿತನೇಕೆ ಮಾತು ಪಿತರನ್ನು ಬರಿಯದ ಮಕ್ಕಳೇಕೆ ಶ್ರೀಕರಿ ನನಿಯದ ನರ ಜನ್ಮವೇಕೆ ಶ್ರೀಕರಿ ನನಿಯದ ನರ ಜನ್ಮವೇಕೆ ಹರಿಯ ಕೊಂಡಾಡುತ್ತಾ ನಾಲಿಗೆ ಹರಿಯೇ ಹರಿಯೇ ಓಹೋ, ನಮ್ಮ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಒಂದು ಆಳು ಬೇಕಾಗಿದೆ. ಯಾರೋ ಸಿಕ್ಕೋರು ಯಾರೋ ಇಲ್ಲೋ, ಸ್ವಲ್ಪ ಮುಂದಕ್ಕೆ ಹೋಗಿ ನೋಡೋನು. ಓಹೋ, ಅಲ್ಲಿ ಯಾರೋ ಬ್ರಾಹ್ಮಣರ ಬೀದಿಯಲ್ಲಿ ಗುಂಪು ಗುಂಪು ಸೇರೋರು, ಅಲ್ಲೇ ಹೋಗಿ ವಿಚಾರಿಸಿಕೊಳ್ಳುವನು.
ಬ್ರಾಹ್ಮಣರ ಬೀದಿಯಲ್ಲಿ ಯಾರು ಕೇಳುವರೇ ಇಲ್ಲಮ್ಮ. ಇನ್ನೂ ಸ್ವಲ್ಪ ಮುಂದೆ ಒಂದು ಪಟ್ಟಣ ಕಾಣುತ್ತಿರುವುದು, ಅಲ್ಲಿಗೆ ಹೋಗಿ ಯಾರಿಗಾದರೂ ಬೇಯಿಸ್ತೇನೆ ಬಾಮ್ಮ. ಹಾಗೆ ಆಗಲಿ ಅಣ್ಣ. ಅಣ್ಣ, ಅದು ನೋಡಿ, ಯಾರೋ ಪುಣ್ಯಾತ್ಮರು ಇತ್ತಲೇ ಬರುವಂತಿದೆ. ಅವರೇನಾದ್ರೂ ನನ್ನನ್ನು ಕೊಂಡುಕೊಂಡು ಪುಣ್ಯ ಕಟ್ಟಿಕೊಳ್ತಾರೋ ಏನೋ ಎಂದು ನೋಡೋಣ. ತಡೆಯಿರಿ ಅಣ್ಣ. ಕರಿತೀರಮ್ಮ. ವರರೇ ಕೊಂಡುಕೊಳ್ಳಿ ಈ ನಾರಿನ ಹೊಟ್ಟೆಗೆ ಇಲ್ಲದೆ ಮಾರುವೆ ನಾನು, ಹೊಟ್ಟೆಗೆ ಇಲ್ಲದೆ ಮಾರುವೆ ನಾನು, ಹೊರರೆ ಕೊಂಡುಕೊಳ್ಳಿ ಈ ನಾರಿನ ಹೊರರೆ ಅಯ್ಯೋ, ಈಕೇನು ಮಾರುತ್ತಾರೆ? ಯಾರಾದರೂ ಕೊಂಡುಕೊಳ್ಳಿ ಸ್ವಾಮಿ, ಕೊಂಡುಕೊಳ್ಳಿ. ಅಯ್ಯ ಸ್ವಾಮಿ, ಯಾರಪ್ಪ ನೀವು? ನಾವೊಬ್ಬ ದಿಕ್ಕಿಲ್ಲದ ಪ್ರದೇಶಗಳು ಸ್ವಾಮಿ. ಸರಿ, ಯಾತ್ರಕ್ಕೋಸ್ಕರ ಮಾರೇವ್ಯಾ? ಇನ್ನರ ಒಟ್ಟಿಗೆ ಊಟ ಇಲ್ಲದೆ ಸಹಕಾರಿ ಮಾರೋದು ಸ್ವಾಮಿ. ಎಷ್ಟು ಹೊರಗಳಾದ್ರೆ ಕೊಡವಯ್ಯ? ಈಕೆ ಏನಾಗಬೇಕು? ಈಕೆ ಏನಾಗಬೇಕು? ನನಗೆ ತಂಗಿ ಆಗಬೇಕು ಸ್ವಾಮಿ. ಎಷ್ಟು ಹೊರಗಳಾದ್ರೆ ಕೊಡವಯ್ಯ? ಸ್ವಾಮಿ, 9 ವರೆಗಳನ್ನಾದರೆ ಕೊಡುವೆನು ಸ್ವಾಮಿ. 9 ಇಲ್ಲ, 12 ಇಲ್ಲ, 3 ವರೆಗಳಿಗೆ ಕೊಡವಯ್ಯ? ಕೊಡುವುದಿಲ್ಲ ಸ್ವಾಮಿ. ಹಾಗಾದ್ರೆ ಹೋಗ್ತೀನಪ್ಪ. ಅಯ್ಯೋ ಅಮ್ಮ, ಅಣ್ಣ, ಈ ವಿಪ್ರೋತ್ತಮರನ್ನು ಕಾಣುತ್ತಿದ್ದರೆ ಒಳ್ಳೆಯವರೆಂದು ತೋರುತ್ತಿದೆ. ಅವರು ಕೇಳುವ 3 ವರಹಗಳಿಗೆ ನನ್ನನ್ನು ವಿಕ್ರಯಿಸಿ ಋಣಮುಕ್ತರನ್ನಾಗಿ ಮಾಡಿದೆ. ಹಾಗಾದ್ರೆ ಕರೀತೇನಮ್ಮ. ಋಣವೆಂಬ ಸೂತಕವು ಬಹುಬಾಧೆಗೊಳಿಸುವುದು. ನನ್ನನ್ನು ವಿಕ್ರಯಿಸಿ ನಿಮ್ಮ ಋಣಮುಕ್ತರನ್ನಾಗಿ ಮಾಡಿಕೊಳ್ಳಿ ಅಣ್ಣಯ್ಯ. ಹಾಗಾದ್ರೆ ಕರೆಯೋಣಮ್ಮ. ಕರೆದು ಬಿಡಿ ಅಣ್ಣ. ಬ್ರಾಹ್ಮಣರೇ ಬನ್ನಿ ಸ್ವಾಮಿ, ಬನ್ನಿ. ಯಾಕಯ್ಯ? ಸ್ವಾಮಿ ಮುಗಿದೊಳಗೆ ಕೊಡುವೆನು ಸ್ವಾಮಿ. ಅಯ್ಯೋ ಬಂದ ನನ್ನ ದಾರಿಕ 3 ವರ್ಷಗಳಿಗೆ ಕೊಡವಯ್ಯ? ಕೊಡುವನೇ ಸ್ವಾಮಿ. ಇರಯ್ಯ, ನೋಡ್ತೀನಿ ಅಲ್ಲಿಗೂ ಅದೇ ಇಲ್ಲೋ.
La 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 la. La 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 la. ತಗೋ ಒಂದು 2 3 ಸರಿಯಾಗತ್ತೆ ನೋಡ್ಗಳಯ್ಯ. ಇದೆ ಸ್ವಾಮಿ. ಕಳ್ಸ್ಕೊಳ ಬೇಗ. ಹಾ ಬ್ರಾಹ್ಮಣರಿಗೆ ನನ್ನ 3 ವರ್ಷಗಳಿಗೆ ಗ್ರಹಿಸಿಲ್ಲ ನಮ್ಮ. ಇದುವರೆಗೂ ನೀವು ನನ್ನನ್ನು ನಿಮ್ಮ ಒಡ ಹುಟ್ಟಿದ ತಂಗಿಯಂತೆ, ಈ ನನ್ನ ಮಗನನ್ನು ನಿಮ್ಮ ಮಗುವಿನಂತೆ ಸಾಕಿರುವಿರಿ. ಮಗು, ತಾತನ ಕಾಲಿಗೆ ನಮಸ್ಕರಿಸು ಕಂದ. ಅಪ್ಪ ಮಗು ಹೋಗಿ ಬರುವೆಯಾ? ಅಣ್ಣ, ಹೋಗಿ ಬರುವೆನು. ಹೋಗಿ ಬರುವೆ ಅಮ್ಮ. ಕಳ್ಸ್ಕೊಳ ಬೇಗ. ನಡೆಯಿರಿ ಬಾ ದನಿಗಳೇ. ಬಾ ಮಗು. ಅಣ್ಣ, ಎಲ್ಲಣ್ಣ ಬಾರಣ್ಣ ಇಲ್ಲಿ. ನನ್ನ ಮಗನೇನು ಹೇಳ್ತಾನೆ ಕೇಳಣ್ಣ. ಹೇಳಪ್ಪ ಮಗು. ಸಹರೆ ಹೋಗಿ ಬರುವೆವು, ಇಂದಿನ ದಯ ನಿಮ್ಮ ಕಂದನ ಮೇಲಿಟ್ಟು, ಇಂದಿನ ದಯ ನಿಮ್ಮ ಕಂದನ ಮೇಲಿಟ್ಟು, ಮುಂದೆ ಪೋಪುವುದಕ್ಕೆ ಇನ್ನು ಬೇಡುವೆನು. ಸಹರೆ ಹೋಗಿ ಬರುವೆವು. ರಪ್ಪ ಕಳ್ಸ್ಕೊಡ್ತೀನಿ. ಸ್ವಲ್ಪ ನಿಲ್ಲಿ ಸ್ವಾಮಿ. ತಂದೆ ತಾಯಿಗಳೇ, ಅಪ್ಪ ಇಷ್ಟು ದಿವಸ ತಮ್ಮ ಮಕ್ಕಳಂತೆ ನಮ್ಮನ್ನು ಸಾಕಿಸಲ ಇದ್ದೀರಿ. ನಾವಿನ್ನು ಹೋಗಿ ಬರುತ್ತೇವೆ. ನಮ್ಮನ್ನು ಆಶೀರ್ವಾದಿಸಿ ಕಳಿಸಿಕೊಡಿ. ಅಪ್ಪ ಮಗು ಹೋಗಿ ಬರುವೆಯಾ? ಬಾ ಮಗು. ದಣಿಗಳೇ ಕೋಪಿಸಿಕೊಳ್ಳುವರು. ನಡೆಯಿರಿ ದಣಿಗಳೇ. ಬಾಮ್ಮ. ಅಮ್ಮ, ನಮ್ಮ ಮನೆಯಲ್ಲಿ ಕೆಲಸಗಳನ್ನು ಮಾಡಬೇಕಂತ ಹಾಗೆ ಆಗಲಿ, ಹೇಳಿ ಸ್ವಾಮಿ. ನಮ್ಮ ಮನೆಯಲ್ಲಿ ಭತ್ತ ಕುಟ್ಟಬೇಕು, ಹಾ. ಕಸ ಗುಡಿಸಬೇಕು, ಗೋಧಿ ಬೀಸಬೇಕು, ಕಸರೆ ಮುಸರೆ ತೊಳೆಯಬೇಕು, ಗದ್ದಲ್ಲಿ ಒಲೆಯಲ್ಲಿ ಕಲ್ಲು ಮುಳ್ಳು ಆಯ್ಬೇಕು. ಒಂದು ದಿವಸ ಮಾತ್ರ ಅನ್ನ ಹಾಕುವೇನು, ಮಾಡುವೇನಮ್ಮ? ಹಾ, ಮಾಡುತ್ತೇನೆ ಸ್ವಾಮಿ. ನನಗೆ ಬರದಿರುವ ಕೆಲಸವನ್ನು ಹೀಗೆ ಮಾಡು ಎಂದು ಹೇಳಿದರೆ ಶಿರಸಾವಹಿಸಿ ಮಾಡುತ್ತೇನೆ ಸ್ವಾಮಿ. ಹಾಗಾದ್ರೆ ಈ ದನದಡಿಯಲ್ಲಿ ಸ್ವಲ್ಪ ಕಸವನ್ನು ಗುಡಿಸಮ್ಮ. ಹಾಗೆ ಆಗಲಿ ಸ್ವಾಮಿ. ಹೋಗ್ತೀನಮ್ಮ ನಾನು. ಅಯ್ಯೋ ದೈವವೇ, ರಾಜಾದಿರಾಜ ಚಕ್ರವರ್ತಿ ಸಾರ್ವಭೌಮನ ಪತ್ನಿಯಾಗಿ ಪರರ ಮನೆಯಲ್ಲಿ ಕಸ ಗುಡಿಸುವಂತೆ ನನ್ನ ಈ ಹಣೆಯಲ್ಲಿ ಬರೆದಿರುವೆಯಾ ದೇವ. ಬಯಸುವುದೊಂದು ಆಗುವುದೊಂದು, ಆಗುವುದೊಂದು, ಆಸೆಯಲ್ಲ ವಿಫಲ, ಆಸೆಯಲ್ಲ ವಿಫಲ. ಓ ದೇವ, ಆಸೆಯಲ್ಲ ವಿಫಲ. ಪರಮಾತ್ಮ, ನಾನೇನು ಅಪರಾಧ ಮಾಡಿದ ನಿನ್ನ
ಆಗುವುದು ಆಸೆಯೆಲ್ಲ ವಿಫಲ. ಆಸೆಯೆಲ್ಲ ವಿಫಲ. ಓ ದೇವ, ಆಸೆಯೆಲ್ಲ ವಿಫಲ. ವಿಫಲ. ಮಗನೇ, ನನಗೆ ಮನೆಯ ಒಳಗಡೆ ಬಹಳ ಕೆಲಸವಿದೆ. ನೀನಿಲ್ಲಿ ಆಟವಾಡಿಕೊಂಡಿರು ಮಗನೇ, ಇಲ್ಲಿಯೇ ಹೋಗಬೇಡ ಕಂದ. ಆಗಲೇ ಆಗಲಿ ಎಂದು ಬಂದೆನು ನಾಂ ಆನಂದ ಜಗದೊಳು, ಎಂದು ಬಂದೆನು ನಾಂ ನಮ್ಮ ತಂದೆ ತಂದೆ ಇರುವ ದಾಸಿಯನ್ನು ನೋಡಲೆಂದು, ನಮ್ಮ ತಂದೆ ತಂದೆ ಇರುವ ದಾಸಿಯ ನಮ್ಮ ತಂದೆಯು ತಂದು ಇರುವ ರಾಶಿಯನ್ನು ನೋಡಲೆಂದು ಇಂದು ಬಂದೆನು ನಾವು ಆನಂದ ಜಗದ ಇಂದು ಬಂದೆನು ಓಹೋ, ನಮ್ಮ ತಂದೆಯವರು ಕೆಲಸಕ್ಕೆ ಎಂದು ಒಬ್ಬ ದಾಸಿಯನ್ನು ತಂದಿರುವರೆಂದು ಹೇಳಿದರು. ಹೋಗಿ ನೋಡುವೆನು, ಯಾರಾಗಿರಬಹುದು ನೋಡುವೆನು. ಓ, ಯಾರಿರಬಹುದು? ಈಕೆಯೇ ಇರಬಹುದಾ? ಜೊತೆಯಲ್ಲಿ ಒಬ್ಬ ಹುಡುಗನಿರುವನಲ್ಲ, ಯಾರಿರಬಹುದು? ವಿಚಾರಿಸುವೆನು ಹೋಗಿ. ಏನಮ್ಮ ದಾಸಿ? ಅಪ್ಪ ದಣಿಗಳೇ, ನೀವ್ಯಾರಮ್ಮ? ನಾನು ಈ ಮನೆಯ ದಾಸಿ ಸ್ವಾಮಿ. ಈ ಹುಡುಗನ ಯಾರು? ನನ್ನ ಮಗನಾಗ್ಬೇಕಪ್ಪ. ಓಹೋ, ಹೌದೇ? ನಾನು ಬೇರೆ ಎಂದು ತಿಳಿದಿದ್ದೆ. ಇರಲಿ, ಕೆಲಸ ಮಾಡಮ್ಮ, ಕೆಲಸ ಮಾಡು ಆಗಲಿ ಸ್ವಾಮಿ. ಏ ತಂದೆ, ತಂದೆ ಎಲ್ಲಿರುವೆ? ಬನ್ನಿ. ಯಾಕಯ್ಯ ದಂಡ್ಪಾಲ? ಕೆಲಸಕ್ಕೆ ಒಂದು ಆಳನ್ನು ತಂದಿರುವೆ ಎಂದು ಹೇಳಿದ್ರಿ. ಆಕೆ ಮಗನಪ್ಪ. ಆಕೆ ಜೊತೆಯಲ್ಲಿ ಒಬ್ಬ ಹುಡುಗನಿರುವನಲ್ಲ, ಆಕೆ ಮಗನಪ್ಪ. ತಂದೆ, ದಿನಕ್ಕೆ ಒಂದು ಪಾವು ಅಕ್ಕಿಯಾದರೆ 365, ಒಂದು ವರ್ಷಕ್ಕೆ 91 ವರ್ಷ ಸೇರೋ ಅಕ್ಕಿ ಆಗುವುದು. ನಮ್ಮ ಹಣವು ನಷ್ಟ ಯಾರಿಗೆ? ನಮ್ಮ ಹಣಕ್ಕೆ ಬಡ್ಡಿ ಕೊಡುವವರು ಯಾರು? ಮಗನೇ, ಹುಟ್ಟಿದ್ರಿಂದ ಮಗನೇ ಹುಟ್ಟಬೇಕು. ಹೋಗಿ ಹೇಳು ಆ ದಾಸಿಕ್ಕ, ನಮ್ಮ ಮನೆಯಲ್ಲಿ ನಿಮ್ಮ ಮಗುಗೂ ಬೇಡ ಅಂತ ಹೇಳು. ಹಾಗೂ ಕಾಸು ಕೊಟ್ಟು ಬಿಟ್ಟು ಬಾ ಅಂತ ಹೇಳು. ಹಾಗೂ ಒಪ್ಪದಿದ್ದರೆ? ಹಾಗೂ ಒಪ್ಪದಿದ್ರೆ ಕತ್ತು ಹಿಡಿದು ಆಸೆಗೆ ನಟ್ಟು. ಹಾಗೆ ಆಗಲಿ, ಹೀಗೆ ಮಾಡುವೆ. ಹೋಗ್ತೀನಿ. ದಾಸಿ ಕರೆದಿರಾ? ನೋಡಮ್ಮ, ಈ ಮಗು ನಮ್ಮ ಮನೆಯಲ್ಲಿ ಬೇಡ. ಅಯ್ಯೋ, ಎಲ್ಲಿಯಾದರೂ ಬಿಟ್ಟು ಬಾ. ಏಕೆ ಸ್ವಾಮಿ? ನನ್ನ ಮಗನನ್ನುಳಿದು ನಾನು ಜೀವಿಸಿರಲಾರೆ ಪ್ರಭು. ಈ ನಿಮ್ಮ ಪಾದಗಳನ್ನು ಹಿಡಿದು ಬೇಡವೆ, ನನ್ನನ್ನು ನನ್ನ ಮಗನನ್ನು ಮಾತ್ರ ದೂರ ಮಾಡಬೇಡಿಯಪ್ಪ. ಅದೇನು ನಮಗೆ ಹೇಳಬೇಡ. ಈ ಮಗುವನ್ನು ತೆಗೆದುಕೊಂಡು ಹೋಗಿ ಎಲ್ಲಿಯಾದರೂ ಬಿಟ್ಟು ಬಾ. ನೀವು ನನ್ನ ಮಗನಿಗೆ ಎಂದು ಬೇರೆ ಅನ್ನವನ್ನು ಕೊಡಬೇಕಾಗಿಲ್ಲ ಸ್ವಾಮಿ. ನನಗೆ ಕೊಟ್ಟ ಅನ್ನದಲ್ಲಿ ನನ್ನ ಮಗನಿಗೂ ಉಣಬಡಿಸುವೆನು. ನನ್ನನ್ನು ನನ್ನ ಮಗನನ್ನು ಮಾತ್ರ ದೂರ ಮಾಡಬೇಡಿ. ಎಲ್ಲವೋ ದಾಸಿ, ಮನೆಯಲ್ಲಿ ಕೆಲಸ ಆಗಲಿಲ್ಲ ಅಂದರೆ ಬೇಗನೆ ಕರೆದುಕೊಂಡು ಹೋಗಿ ಎಲ್ಲಿಯಾದರೂ ಬಿಟ್ಟು ಬಾ. ಅಯ್ಯೋ ದಣಿಗಳೇ, ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುವೆ. ಹಡೆದ ಮಗನ ಕಳುಹಲೆಂತು ಬಿಡದೆ ಹಠವ ಮಾಡುವಿರೇ. ದಣಿಗಳೇ, ನಿಮ್ಮನ್ನು ಕರ ಮುಗಿದು ಬೇಡುವೆ. ಹಡೆದ ಮಗನ ಕಳುಹಲೆಂತು ಬಿಡದೆ ಹಠವ ಮಾಡುವಿರೇ. ಮಗನ ಕಡುಗಿ ಬಾಳಲಾರೆ. ಮಗನ
ನನ್ನ ಮುದ್ದು ಮಗನ ಮುಖವನ್ನು ನೋಡಿ ನನ್ನೆಲ್ಲ ಕಷ್ಟವನ್ನು ಕಳೆದಿದ್ದೆ. ನನ್ನನ್ನು ನನ್ನ ಮಾತನ್ನು ಮಾತ್ರ ಕೇಳಿ ನನ್ನ ಮಗನನ್ನು ದೂರ ಮಾಡಬೇಡಿ. ಇದು ನಿಮ್ಮ ಪಾದಗಳನ್ನು ಹಿಡಿದು ಬೇಡವೇ? ಬೇಗ ಹೋಗಮ್ಮ, ಬಿಟ್ಟು ಬಾ, ಇಲ್ಲವಾದರೆ ಕತ್ತಿ ಹಿಡಿದು ನಾನೇ ತಳ್ಳುವೆ. ಅಯ್ಯೋ ಬೇಡಿ ದಣಿಗಳೇ, ಬೇಡಿ ಮಗನೇ. ಕಂದ, ಈ ನಿನ್ನ ಮುದ್ದು ಮುಖವನ್ನು ನೋಡಿಕೊಂಡಿರಲು ಅದು ಆಗುತ್ತಿಲ್ಲವಲ್ಲವೇ? ನಿನ್ನ ನಗಲಿ ನಾನು ಹೇಗೆ ಬದುಕಿರಲಿ ಮಗನೇ, ಬದುಕಿರಲಿ. ಯಾರಾದ್ರೂ ಪುಣ್ಯಾತ್ಮರು ಸಾಕಿಕೊಳ್ಳುವವರಿದ್ದರೆ ಅವರಲ್ಲಿಗೆ ಬಿಟ್ಟು ಬರುತ್ತೇನೆ. ನಡೆ ಮಗನೇ, ಮಗನೇ. ಹೋಗ ಬೇಗ. ಕುಮಾರ, ಮಗನೇ, ಕಂದ. ಒಡೆಯುವರಿವರು ಎಲ್ಲವೋ ತರಳೆ ಹುಡುಗನೇ, ಬೇಗ ತೊಲಗು ಇಲ್ಲಿಂದ. ಬಾರಲೋ ಬಾರಲೋ ಕುಮಾರ, ಮಗನೇ, ಕಂದ. ಕುನ್ನಿ ಬಾಲಕ ನಿನ್ನ ಕಾಲು ಮುರಿಯುವೆ. ಕುನ್ನಿ ಬಾಲಕ ನಿನ್ನ ಮುರಿಯುವೆ. ಮಗನೇ, ನಿಲ್ಲದೆ ತಲಗಲು ಇಲ್ಲಿಂದ, ನಿಲ್ಲದೆ ತಲಗಲು ಇಲ್ಲಿಂದ. ಕುನ್ನಿ ಬಾಲಕ ನಿನ್ನ ಕಾಲು ಮುರಿಯುವೆ. ಎಲ್ಲವೋ ತರಳೆ ಹುಡುಗನೇ, ಇಲ್ಲಿಂದ ಬೇಗ ತೊಲಗು. ಬಿಡು ಬಿಡು ನಮ್ಮ ಮನೆ, ಬೇಗ ಇಲ್ಲಿಂದಲೇ. ಬಿಡು. ಕುಮಾರ, ಮಗನೇ. ಬಿಡು ಬಿಡು ನಮ್ಮ ಮನೆ ಈಗಲೇ. ನಿಮ್ಮಯ್ಯ ಬಿಡಲಿಲ್ಲೇ, ನಮ್ಮಯ್ಯ ಬಿಡಲಿಲ್ಲೇ. ನಾನು ಹೇಗೆ ಬದುಕಿರಲಿ ಕಂದ? ಎಲ್ಲವೋ ತರಳೆ ಹುಡುಗನೇ, ನಮ್ಮ ಮನೆಯನ್ನು ಬಿಟ್ಟು ಬೇಗ ತೊಲಗು ಇಲ್ಲಿಂದ. ಒಡೆಯುವರಿವರು ನೋಡಮ್ಮ, ಅಮ್ಮ ನೋಡಮ್ಮ. ಮಗನೇ, ನನ್ನಂತ ಪಾಪಿಷ್ಟಳ ಹೊಟ್ಟೆಯಲ್ಲಿ ಏಕೆ ಹುಟ್ಟಿದೆ ಮಗನೇ? ಒಡೆಯುವರಿವರು
ಹೊಡೆದು ನಿರ್ಬಂಧ ಪಡಿಸುವರು ನೋಡಮ್ಮ. ಅಯ್ಯೋ ಮಗನೇ, ಈ ನಿನ್ನ ಮುದ್ದು ಮುಖವನ್ನು ನೋಡಿ ನಾನು ಎಷ್ಟೆಲ್ಲ ಕಷ್ಟವನ್ನು ಮರೆಯೋಣವೆಂದರೆ ಅದಕ್ಕೂ ಆಸ್ಪದ ಇಲ್ಲವಲ್ಲವೇ? ಅಮ್ಮ, ಯಾರಿಗಾದರೂ ನನ್ನನ್ನು ಎಲ್ಲವೋ ದಾಸಿ, ಎಷ್ಟು ಹೊತ್ತು ಹೇಳುವುದು? ಮನೆಯಲ್ಲಿ ಕೆಲಸ ಆಗಲಿಲ್ಲ, ಹುಡುಗನನ್ನು ಕರೆದುಕೊಂಡು ಹೋಗಿ ಎಲ್ಲಿಯಾದರೂ ಬಿಟ್ಟು ಬಾ. ಎಲ್ಲವೋ ಹುಡುಗ, ಅಯ್ಯೋ ಅಯ್ಯೋ ಬೇಗ. ಕುಮಾರ ಮಗನೇ, ಸ್ವಾಮಿ ದಣಿಗಳೇ, ಹೋಗಲಿ ಸ್ವಲ್ಪ ಕಾಲ ಅವಕಾಶವನ್ನಾದ್ರೂ ಮತ್ತೆ ಬರುವೆ ನಾನು. ಮಗನೇ, ಯಾರಾದ್ರೂ ಪುಣ್ಯಾತ್ಮರಿದ್ದರೆ ನಿನ್ನನ್ನು ಸಾಕಿಕೊಳ್ಳಲು ಬಿಟ್ಟು ಬರುತ್ತೇನೆ. ನಡೆ ಮಗನೇ. ಬಿರುಗಾಳಿ ಬೀಸಿದೆ, ಕಾರೋಡ ಚೆದುರಿದೆ, ಆಗಸವೆಲ್ಲ ನೀರಸವಾಗಿದೆ.